ಪ್ರಿಯರೇ, ದೇವರು ನಮ್ಮನ್ನು ಉನ್ನತಕ್ಕೆ ನಡೆಸುವವರಾಗಿದ್ದಾರೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ದೇವರು ಮಹಾ ಅದ್ಭುತಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಅದು ವಾಕ್ಯದ ಮೂಲಕ. ದೇವರ ಉನ್ನತವಾದಂಥ ಕರೆ ಏನಪ್ಪ ಅಂತಂದರೆ, ದೇವರಲ್ಲಿ ಪರಿಪೂರ್ಣ ಕೇಂದ್ರೀಕೃತವಾಗಿರುವಂಥದ್ದು. ಇಲ್ಲಿ ಎರಡು ಕ್ಷೇತ್ರಗಳಲ್ಲಿ ನಾವು ನೋಡ್ತೇವೆ. ಒಂದು ಅವರ ಮನೋಭಾವಕ್ಕೆ ತಕ್ಕಂತೆ ನಾವು ನೋಡ್ತೇವೆ. ಆದರೆ ಇನ್ನೊಂದೇನಪ್ಪ ಅಂತಂದರೆ, ಭಾಳ ಬೇಗ ನಾವು ಪ್ರಾರ್ಥನೆಯಲ್ಲಿ ಕಾರ್ಯೋನ್ಮುಖರಾಗುವಂಥದ್ದು. ಒಂದು ಮನೋಬಲ, ಮತ್ತೊಂದು ಕಾರ್ಯೋನ್ಮುಖವಾಗುವಂಥದ್ದು. ದೇವರು ಹೇಳ್ತಾರೆ, ಸಹೋದರರನ್ನು ಪ್ರೀತಿಸುವುದು ಅಂತಂದರೆ ಅವರ ಬಗ್ಗೆ ಕಾಳಜಿಯನ್ನು ಹೊಂದಿರುವುದಾಗಿದೆ. ಸಹೋದರರನ್ನು ಪ್ರೀತಿಸುವುದು ಅಂತಂದರೆ ಅವರ ಬಗ್ಗೆ ಎಚ್ಚರಿಕೆಯನ್ನು ಹೊಂದುವುದು. ಸಹೋದರರನ್ನು ಪ್ರೀತಿಸುವುದು ಅಂತಂದರೆ ಅವರ ಕುರಿತು ನಾವು ಆಲೋಚನೆ ಮಾಡುವಂಥದ್ದು, ಅವರನ್ನು ಸರಿದಾರಿಗೆ ತರುವಂತಹ ಪ್ರಯತ್ನ ಏನಿದೆಯೋ ಅದು ನಿಜವಾದ ಒಂದು ಮಾರ್ಗ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 13-14 ನಾವು ಓದಿದರೆ, ನಾನು ಹಿಂದಿನ ವಿಷಯಗಳನ್ನು ಮರೆತುಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ದೇವರ ಉನ್ನತ ಕರೆಯುವಿಕೆಯ ಬಹುಮಾನವನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಇಲ್ಲಿ ದೇವರು ಒಂದು ಸ್ಪಷ್ಟವಾದಂಥ ಒಂದು ಗುರಿಯನ್ನು ಕೊಡ್ತಾರೆ. ಆ ಗುರಿ ಏನಪ್ಪ ಅಂತಂದರೆ, ನಾವು ಹಿಂದಿನದನ್ನು ಮರಿಬೇಕು, ಮುಂದಿನದನ್ನು ಹಿಡಿಬೇಕು. ದೇವರ ಉನ್ನತವಾದಂಥ ಕರೆ, ಆ ಕರೆ ಏನಪ್ಪ ಅಂತಂದರೆ, ದೇವರಲ್ಲಿ ಪರಿಪೂರ್ಣವಾಗಿ ನಿನ್ನನ್ನು ನೀನು ಕೇಂದ್ರೀಕರಿಸಿಕೊಳ್ಳುವಂಥದ್ದಿದೆಯಲ್ಲ, ಅದು ನಿಜವಾದಂಥದ್ದು ಒಂದು ಗುರಿ. ನಿಜವಾಗಿರುವಂಥದ್ದನ್ನು ನೀನು ಗ್ರಹಿಸಬೇಕಾಗಿದೆ. ದೇವರು ಉನ್ನತವಾಗಿ ಪ್ರೀತಿಸ್ತಾರೆ. ಯೇಸು ಉನ್ನತವಾಗಿ ಯಾಕೆ ಪ್ರೀತಿಸ್ತಾರೆ ಅಂತಂದರೆ, ಎತ್ತ ತಂದೆ ತಾಯಿ ಮರೆತು ಬಿಟ್ಟರು, ಯೆಹೋವನು ನಮ್ಮನ್ನು ಮರೆಯೋದಿಲ್ಲ. ಯೆಹೋವನು ನಮಗೆ ಆಧಾರ, ಯೆಹೋವನು ನಮಗೆ ಆಶ್ರಯ, ಯೆಹೋವನು ನಮಗೆ ಅತಿಶಯ. ಇಲ್ಲಿ ಭೂಲೋಕದಲ್ಲಿ ನೀವು ನೋಡುವುದಾದರೆ ಆ ಪ್ರೀತಿಗೆ ಕ್ಷುಲ್ಲಕವಾದಂಥದ್ದು. ಈ ಲೋಕದ ಪ್ರೀತಿ ಕ್ಷಣಿಕ. ಈ ಲೋಕದ ಪ್ರೀತಿ ಮನಸ್ಸಿನಲ್ಲಿ ಅನೇಕ ಭಾವನೆಗಳನ್ನು ಇಟ್ಟುಕೊಂಡು ಪ್ರೀತಿಸುವಂಥದ್ದು. ಆದರೆ ದೇವರ ಪ್ರೀತಿ ನಿಷ್ಕಳಂಕವಾದದ್ದು, ದೇವರ ಪ್ರೀತಿ ನಿಸ್ಪೃಹವಾದಂಥದ್ದು, ದೇವರ ಪ್ರೀತಿ ನಿಜವಾದಂಥದ್ದು, ದೇವರ ಪ್ರೀತಿ ಅನನ್ಯತೆಯನ್ನು ಹಂಚುವಂಥದ್ದು, ದೇವರ ಪ್ರೀತಿ ಎಲ್ಲವನ್ನ ಮೀರುವಂಥದ್ದು ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರೀತಿಸುವುದಂತಂದರೆ ಅದು ಕಾಳಜಿಯನ್ನು ಹೊಂದುವಂಥದ್ದು. ಈ ಪ್ರಪಂಚದ ಎಲ್ಲ ಜನರನ್ನು ನೀವು ನೋಡಿ, ದೇವರು ಎಲ್ಲರನ್ನ ಪ್ರೀತಿಸ್ತಾರೆ. ಒಂದು ಆತ್ಮನು ನಾಶವಾಗಿ ಹೋಗುವುದಕ್ಕೆ ದೇವರಿಗೆ ಇಷ್ಟವಿಲ್ಲ ಅನ್ನುವಂಥದ್ದನ್ನು ನೀವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರನಪ್ಪ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಅಪ್ಪ, ವಿಶೇಷವಾಗಿ ಸ್ವಾಮಿ, ಅನಾಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನಯ್ಯ, ವಿಧವೆಯರಿಗಾಗಿ ಪ್ರಾರ್ಥಿಸ್ತೇನಯ್ಯ, ಅಬಲೆಯರಿಗಾಗಿ ಪ್ರಾರ್ಥಿಸ್ತೇನಯ್ಯ, ಕಣ್ಣಿಲ್ಲದವ್ರಿಗಾಗಿ ಪ್ರಾರ್ಥಿಸ್ತೇನಯ್ಯ, ಕೈ ಕಾಲಿಲ್ಲದಕ್ಕಿಲ್ಲುವಂಥವ್ರಿಗಾಗಿ ಪ್ರಾರ್ಥಿಸ್ತೇನಯ್ಯ, ದಿಕ್ಕಿಲ್ಲದೆ ದೆಸೆಯಿಲ್ಲದೆ ಓಡಾಡ್ತಾ ಇರ್ತಕ್ಕಂಥ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ದೇವಾ, ಅವರಿಗೆ ಸ್ವಾಮಿ ನಿಮ್ಮ ಪ್ರೀತಿಯಿಂದ ಅವರಿಗೆ ಆಧರಣೆಯನ್ನು ಕೊಡು, ನಿಮ್ಮ ಪ್ರೀತಿಯಿಂದ ಅವರಿಗೆ ಸ್ವಾಂತವನವನ್ನು ಕೊಡು, ನಿಮ್ಮ ಪ್ರೀತಿಯಿಂದ ಬಲವನ್ನು ಕೊಡು, ನಿಮ್ಮ ಪ್ರೀತಿಯಿಂದ ಅವರ ಅಗತ್ಯಗಳನ್ನು ಕಟ್ಟು ಸ್ವಾಮಿ. ಯೇಸು ಕ್ರಿಸ್ತನ ರಕ್ತದಿಂದ ಸ್ವಾಮಿ ಅವರೆಲ್ಲರ ಅಗತ್ಯಗಳನ್ನು ಪೂರೈಸ್ತಿರುತ್ತೆ. ನಾನು ಬಲವಾಗಿ ನನ್ನನ್ನು ನಾನು ಒಪ್ಪಿಸಿಕೊಂಡು, ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ
ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮಸ್ಕಾರ.